ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಈ ವಿಡಿಯೋದಲ್ಲಿ ನಾವು ಹೆಂಗಸರಲ್ಲಿ ಬರುವಂತಹ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್, ಈ ಮೂರು ಕ್ಯಾನ್ಸರ್ಗಿರುವ ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ನೋಡೋಣ. ಭಾರತದಲ್ಲಿ 40-50% ಆಫ್ ಫೀಮೇಲ್ ಕ್ಯಾನ್ಸರ್ಸಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ಸೇ ಕಾಮನ್. ಈ ಮೂರು ಕ್ಯಾನ್ಸರ್ಸ್ಗೆ ನೋಡುವಂತಹ ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ಈ ಮೂರು ಕ್ಯಾನ್ಸರ್ಸ್ ಬಗ್ಗೆ ನಾವು ಸಾಕಷ್ಟು ರಿಸರ್ಚ್ ಆಗಿದ್ದು ಅದರ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ತಿಳಿದಿದ್ರೂ ಕೂಡ ಪೇಷಂಟ್ಸ್ ಡಾಕ್ಟರ್ ಹತ್ರ ಬಂದಾಗ ಭಾಳ ಅಡ್ವಾನ್ಸ್ ಸ್ಟೇಜಸಲ್ಲಿ ಬರ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ ಇಗ್ನೋರೆನ್ಸ್. ಈ ಇಗ್ನೋರೆನ್ಸನ್ನು ಕಡಿಮೆ ಮಾಡಲು ಸುಮಾರು ಹೆಲ್ತ್ ಅವೇರ್ನೆಸ್ ಕ್ಯಾಂಪೇನ್ ಹಾಗೂ ಟಾಕ್ಸ್ ನಡೆಯುತ್ತೆ. ಈ ವಿಡಿಯೋ ಸಹ ಅದರಲ್ಲಿ ಒಂದು ಪ್ರಯತ್ನ. ನಾವು ಫಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಏನು ಅಂತ ತಿಳ್ಕೊಬೇಕು. ಸ್ಕ್ರೀನಿಂಗ್ ಟೆಸ್ಟ್ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸ್ಕ್ರೀನಿಂಗ್ ಟೆಸ್ಟ್ ಮತ್ತು ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಮಧ್ಯೆ ಇರುವ ವ್ಯತ್ಯಾಸದ ಬಗ್ಗೆ ನಾವು ತಿಳ್ಕೊಬೇಕು. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಒಂದು ಪೇಷಂಟ್ಗೆ ಸಿಂಪ್ಟಮ್ಸ್ ಬಂದ ಮೇಲೆ ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಮಾಡುವಂತಹ ಒಂದು ಟೆಸ್ಟ್. ಅದೇ ಸ್ಕ್ರೀನಿಂಗ್ ಟೆಸ್ಟ್ ಒಬ್ಬ ನಾರ್ಮಲ್ ಪರ್ಸನ್ಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲದಿದ್ದಾಗ ಅವರಿಗೆ ಈ ಕಾಯಿಲೆ ಬರಬಹುದಾ ಅಂತ ಮಾಡುವಂತಹ ಟೆಸ್ಟನ್ನು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಉದಾಹರಣೆಗೆ ಒಬ್ಬ ಪೇಷಂಟ್ಗೆ ಯೂರಿನ್ ಹೆಚ್ಚಾಗಿ ಹೋಗ್ತಿದ್ದು ಏನಾದರೂ ಇನ್ಫೆಕ್ಷನ್ ಬಂದ ಮೇಲೆ ಶುಗರ್ ಇದೆಯಾ ಅಂತ ಟೆಸ್ಟ್ ಮಾಡಿದ್ರೆ ಅದು ಡಯಾಗ್ನೋಸ್ಟಿಕ್ ಟೆಸ್ಟ್. ಅದೇ ಒಬ್ಬ ನಾರ್ಮಲ್ ಪರ್ಸನ್ ತನ್ನ ರೆಗ್ಯುಲರ್ ಹೆಲ್ತ್ ಚೆಕಪ್ನಲ್ಲಿ ಶುಗರ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಅದನ್ನು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ ಈ ಮೂರು ಕ್ಯಾನ್ಸರ್ಗೆ ಏನಾದರೂ ಸ್ಕ್ರೀನಿಂಗ್ ಟೆಸ್ಟ್ ಇದೆಯಾ, ಅದನ್ನು ಯಾವಾಗ ಮಾಡಬೇಕು ಅಂತ ನಾವು ಡೀಟೇಲಾಗಿ ನೋಡೋಣ. ನಾವು ಫಸ್ಟ್ ನೋಡುವಂತಹ ಸ್ಕ್ರೀನಿಂಗ್ ಟೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಮಾಡುವಂತಹ ಸ್ಕ್ರೀನಿಂಗ್ ಟೆಸ್ಟ್. ಪ್ರತಿಯೊಂದು ಮಹಿಳೆಯು ತನ್ನ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗೋಕ್ಕೆ ಶುರು ಆದ ಕೂಡಲೇ ಮಾಡಬೇಕಾದ ಒಂದು ಟೆಸ್ಟ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್. ಪ್ರತಿ ತಿಂಗಳಿಗೊಮ್ಮೆ ತನ್ನ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಿಕೊಳ್ಳೋದು ಉಚಿತ. ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ನಾವು ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀವಿ, ಅದರ ಲಿಂಕ್ ಇಲ್ಲಿದೆ. ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಹಿಸ್ಟ್ರಿ ಇಲ್ಲದಿರುವ ಫಿಮೇಲ್ 40 ವರ್ಷದ ಮೇಲೆ ವರ್ಷಕ್ಕೊಮ್ಮೆ ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕು. ಅದೇ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಹಿಸ್ಟ್ರಿ ಇರುವಂತಹ ಫಿಮೇಲ್ 40 ವರ್ಷಕ್ಕೆ ಕೆಳಗೆ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಅಲ್ಟ್ರಾಸೌಂಡ್ ಬ್ರೆಸ್ಟ್ ಅಥವಾ MRI ಬ್ರೆಸ್ಟ್ ಮಾಡಿಸ್ಕೋಬೇಕು. 40 ಇಯರ್ಸ್ ಆದ ಮೇಲೆ ಜನರಲ್ ಪಾಪ್ಯುಲೇಷನ್ ಥರ ವರ್ಷಕ್ಕೊಮ್ಮೆ ಮ್ಯಾಮೋಗ್ರಫಿ ಮಾಡಿಸ್ಕೋಬೇಕು. ಮ್ಯಾಮೋಗ್ರಫಿ ಅಂದರೆ ಈ ಬ್ರೆಸ್ಟ್ಗೆ ಮಾಡುವಂತಹ ಒಂದು ಎಕ್ಸ್ರೇ. ಇದು ಮಾಡಿಸೋದ್ರಿಂದ ಬ್ರೆಸ್ಟಲ್ಲಿರುವ ಸಣ್ಣ ಸಣ್ಣ ಗಡ್ಡೆಗಳು ಕೈಗೆ ಸಿಗುವ ಮುಂಚೆಯೇ ಪತ್ತೆ ಹಚ್ಚಬಹುದು ಹಾಗೂ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು. ನಾವು ನೆಕ್ಸ್ಟ್ ನೋಡುವಂಥದ್ದು ಸರ್ವೈಕಲ್ ಕ್ಯಾನ್ಸರ್ಗಿರುವ ಸ್ಕ್ರೀನಿಂಗ್ ಟೆಸ್ಟ್. ಸರ್ವೈಕಲ್ ಕ್ಯಾನ್ಸರ್ಗೆ ಮೋಸ್ಟ್ ಕಾಮನ್ ಕಾಸ್ ಬಂದ್ಬಿಟ್ಟು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನುವಂತಹ ಒಂದು ವೈರಲ್ ಇನ್ಫೆಕ್ಷನ್. ಈ ವೈರಲ್ ಇನ್ಫೆಕ್ಷನ್ ಒಂದು ಫಿಮೇಲ್ ಸೆಕ್ಷುಯಲಿ ಆ್ಯಕ್ಟಿವ್ ಲೈಫ್ ಸ್ಟಾರ್ಟ್ ಆದ ಮೇಲೆ ಬರುವಂತಹ ಒಂದು ಇನ್ಫೆಕ್ಷನ್. ಮೋಸ್ಟ್ ಆಫ್ ದ ಟೈಮ್ ಬಾಡಿ ಇಮ್ಯೂನ್ ರೆಸ್ಪಾನ್ಸಿಂದ ಈ ಇನ್ಫೆಕ್ಷನ್ ಕಂಟ್ರೋಲ್ಗೆ ಬಂದುಬಿಡುತ್ತೆ. ಸಮ್ಟೈಮ್ಸ್ ಅದು ಪರ್ಸಿಸ್ಟ್ ಆಗಿ 5 to 10 ಇಯರ್ಸಲ್ಲಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಬಹುದು. ಈ 5 to 10 ಇಯರ್ಸ್ ಗ್ಯಾಪ್ನಲ್ಲಿ ನಾವು ಮಾಡುವಂತಹ ಸ್ಕ್ರೀನಿಂಗ್ ಟೆಸ್ಟೇ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅನ್ನೋದು 5 to 10 ಮಿನಿಟ್ಸಲ್ಲಿ ಮಾಡುವಂತಹ ಒಂದು ಟೆಸ್ಟ್. ವಸ್ತುವಿನಿಂದ ಈ ಸರ್ವೈಕಲ್ ಸೆಲ್ಸ್ನ ಸ್ವೀಪ್ ಮಾಡಿ ತೆಗೆದು ಮೈಕ್ರೋಸ್ಕೋಪಲ್ಲಿ ಪರೀಕ್ಷೆ ಮಾಡ್ತಾರೆ. ಸಪೋಸ್ ಅದರಲ್ಲಿ ಏನಾದ್ರು ಅಬ್ನಾರ್ಮಲ್ ಚೇಂಜಸ್ ಇದ್ದರೆ ತಕ್ಷಣ ಬಯಾಪ್ಸಿ ಮಾಡಿ ಅದೇ ಸ್ಟೇಜ್ನಲ್ಲಿ ಅದನ್ನು ಟ್ರೀಟ್ ಮಾಡಿ ಕ್ಯೂರ್ ಮಾಡಬಹುದು. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಅನ್ನೋದು ಸೆಕ್ಷುಯಲಿ ಆ್ಯಕ್ಟಿವ್ ಆದ ಮೇಲೆ ಬರುವಂತಹ ಇನ್ಫೆಕ್ಷನ್ ಆಗೋದ್ರಿಂದ ಒಂದು ಫಿಮೇಲ್ ಸೆಕ್ಷುಯಲ್ ಆ್ಯಕ್ಟಿವ್ ಲೈಫ್ ಸ್ಟಾರ್ಟ್ ಆಗಿ ಪ್ರತಿ 3 ವರ್ಷಕ್ಕೊಮ್ಮೆ ಈ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದೇ ಟೆಸ್ಟ್ ಜೊತೆಗೆ HPV DNA ಟೆಸ್ಟಿಂಗ್ ಸೇರಿಸಿ ಮಾಡಿದ್ರೆ 5 ವರ್ಷಕ್ಕೊಮ್ಮೆ ಮಾಡಿಸಿದ್ರೆ ಸಾಕು. ಈ ಟೆಸ್ಟ್ ಹತ್ತಿರದಲ್ಲಿರೋ ಯಾವುದೇ ಹಾಸ್ಪಿಟ್ಲಲ್ಲಿ ಮಾಡಬಹುದು. ನಾವು ನೆಕ್ಸ್ಟ್ ನೋಡುವಂತಹ ಕ್ಯಾನ್ಸರ್ ಓವೇರಿಯನ್ ಕ್ಯಾನ್ಸರ್. ಈ ಓವೇರಿಯನ್ ಕ್ಯಾನ್ಸರ್ ಡಯಾಗ್ನೋಸ್ ಆಗುವಾಗಲೇ ಅಡ್ವಾನ್ಸ್ ಸ್ಟೇಜಲ್ಲಿ ಡಯಾಗ್ನೋಸ್ ಆಗೋದ್ರಿಂದ ಈ ಸ್ಕ್ರೀನಿಂಗ್ ಟೆಸ್ಟ್ ಮಾಡೋದ್ರಿಂದ ನಾವು ಅರ್ಲಿಯಾಗಿ ಅದನ್ನು ಪಿಕ್ ಮಾಡಬಹುದು. ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಪರ್ಸನಲ್ ಹಿಸ್ಟ್ರಿ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಈ ಓವೇರಿಯನ್ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಹೆಚ್ಚು. ಅಂಥ ಫಿಮೇಲ್ಸ್ TVS ಅನ್ನುವಂತಹ ಒಂದು ಸ್ಕ್ಯಾನ್ ಮಾಡೋದ್ರಿಂದ ಅರ್ಲಿಯಾಗಿ ಓವೇರಿಯಸ್ಸಲ್ಲಿ ಯಾವುದಾದ್ರು ಗಡ್ಡೆ ಇದ್ದರೆ ಪತ್ತೆ ಹಚ್ಚಬಹುದು. ಅದೇ ಈ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದಿರೋ ಫಿಮೇಲ್ಸ್ ತಮ್ಮ ರೆಗ್ಯುಲರ್ ಹೆಲ್ತ್ ಚೆಕ್ನಲ್ಲಿ CA-125 ಅನ್ನುವಂತಹ ಒಂದು ಬ್ಲಡ್ ಟೆಸ್ಟ್ ಮಾಡಿಸುವುದರ ಮುಖಾಂತರ ಈ ಓವೇರಿಯನ್ ಕ್ಯಾನ್ಸರ್ ರಿಸ್ಕ್ ಇದೆಯಾ ಅಂತ ತಿಳಿಯಬಹುದು. ಈ CA-125 ಅನ್ನೋದು ಒಂದು ನಾನ್ ಸ್ಪೆಸಿಫಿಕ್ ಬ್ಲಡ್ ಮಾರ್ಕರ್. ಇದು ಓವೇರಿಯನ್ ಕ್ಯಾನ್ಸರ್ ಜೊತೆಗೆ ಬೇರೆ ಕೆಲವು ಕ್ಯಾನ್ಸರಲ್ಲಿ ಕೂಡ ರೈಸ್ ಆಗಬಹುದು ಅಥವಾ ನಾನ್ ಕ್ಯಾನ್ಸರಸ್ ಕಂಡೀಷನಲ್ಲಿ ಕೂಡ ರೈಸ್ ಆಗಬಹುದು.
ಆದರೆ ಈ CA-125 ಎಲಿವೇಟೆಡ್ ಆಗಿರುವ ಹೆಂಗಸರಲ್ಲಿ ನಾವು ಇನ್ನೂ ಜಾಗೃತರಾಗಿ ಇರಬಹುದು. ಲಾಸ್ಟಾಗಿ ನಾವು ನೋಡುವಂಥದ್ದು ಜೆನೆಟಿಕ್ ಸ್ಕ್ರೀನಿಂಗ್. ಒಂದು ಫೇಮಸ್ ಹಾಲಿವುಡ್ ಆ್ಯಕ್ಟ್ರೆಸ್ ತನ್ನ ಜೆನೆಟಿಕ್ ಸ್ಕ್ರೀನಿಂಗ್ ಟೆಸ್ಟ್ನ ನೋಡಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ ಇದೆ ಅಂತ 2 ಬ್ರೆಸ್ಟ್ ರಿಮೂವ್ ಮಾಡಿಕೊಂಡ್ರು ಅಂತ ನಾವು ನ್ಯೂಸಲ್ಲಿ ಓದಿರ್ತೀವಿ. ಏನಿದು ಜೆನೆಟಿಕ್ ಸ್ಕ್ರೀನಿಂಗ್ ಅಂದರೆ? ಜೆನೆಟಿಕ್ ಸ್ಕ್ರೀನಿಂಗ್ ಅಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಅಥವಾ ತನಗೇನಾದರೂ ಯಂಗ್ ಏಜಲ್ಲಿ ಕ್ಯಾನ್ಸರ್ ಬಂದಿದ್ದರೆ ನಾವು ರೆಕಮೆಂಡ್ ಮಾಡುವಂತಹ ಒಂದು ಟೆಸ್ಟ್. ಈ ಟೆಸ್ಟಿನ ಮುಖಾಂತರ ನಮ್ಮ ಜೀನ್ಸಲ್ಲಿ ಏನಾದರೂ ಮ್ಯುಟೇಷನ್ ಆಗಿದೆಯಾ, ಆ ಮ್ಯುಟೇಷನ್ನಿಂದ ಕೆಲವು ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ಬರುವಂತಹ ರಿಸ್ಕ್ ಇದೆಯಾ ಅಂತ ತಿಳಿಯೋದಕ್ಕೆ ಮಾಡುವಂತಹ ಒಂದು ಟೆಸ್ಟ್. ಈ ಟೆಸ್ಟ್ ಮಾಡೋದ್ರಿಂದ ಸಪೋಸ್ ಏನಾದರೂ ಮ್ಯುಟೇಷನ್ ಪತ್ತೆ ಹಚ್ಚಿದರೆ ಆ ಮ್ಯುಟೇಷನ್ನಿಂದ ಬರುವಂತಹ ಕ್ಯಾನ್ಸರ್ಸ್ಗೆ ನಾವು ಸರ್ವೇಲೆನ್ಸ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅಂತ ಇಟ್ಕೊಂಡಿರ್ತೀವಿ, ಅದನ್ನು ಮಾಡಬಹುದು. ಅದೇ ಪಾಸಿಟಿವ್ ಬಂದಿರೋ ಪೇಷಂಟ್ ರಿಲೇಟಿವ್ಸ್ಗೂ ಕೂಡ ಆ ಮ್ಯುಟೇಷನ್ಗೆ ನಾವು ಟೆಸ್ಟ್ ಮಾಡಬಹುದು. ಸಪೋಸ್ ಈ ಜೆನೆಟಿಕ್ ಟೆಸ್ಟಿಂಗ್ ಪಾಸಿಟಿವ್ ಅಂತ ಬಂದರೆ ನಮಗೆ 2 ಅಡ್ವಾಂಟೇಜಸ್ ಇರುತ್ತೆ. ಆರ್ಗನ್ಗೆ ಬರುವಂತಹ ಕ್ಯಾನ್ಸರ್ಗೆ ನಾವು ಅರ್ಲಿಯಾಗಿ ಸ್ಕ್ರೀನಿಂಗ್ ಮಾಡಿ ಅರ್ಲಿ ಸ್ಟೇಜಲ್ಲಿ ಅದನ್ನು ಡಿಟೆಕ್ಟ್ ಮಾಡಬಹುದು. ಎರಡನೇದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇರೋದ್ರಿಂದ ಆ ಸ್ಪೆಸಿಫಿಕ್ ಜೀನ್ನ ಟಾರ್ಗೆಟ್ ಮಾಡುವಂತಹ ಟಾರ್ಗೆಟೆಡ್ ಥೆರಪಿನ ಟ್ರೀಟ್ಮೆಂಟಲ್ಲಿ ಅಳವಡಿಸ್ಕೋಬಹುದು. ಈ ವಿಡಿಯೋ ನೋಡುವಂತಹ ಎಲ್ಲ ಫಿಮೇಲ್ಸ್ ಅಟ್ಲೀಸ್ಟ್ ಬೇಸಿಕ್ ಸ್ಕ್ರೀನಿಂಗ್ ಟೆಸ್ಟ್, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಪ್ಯಾಪ್ ಸ್ಮಿಯರ್, ಮ್ಯಾಮೋಗ್ರಫಿ ಬಗ್ಗೆ ತಾವು ತಿಳ್ಕೊಂಡು ಈ ವಿಡಿಯೋನ ಫಾರ್ವರ್ಡ್ ಮಾಡೋದ್ರಿಂದ ತಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೂ ತಿಳಿಸ್ತಾರಂತ ನಾವು ನಂಬ್ತೀವಿ. ಧನ್ಯವಾದಗಳು.